ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಒಬ್ಬರು ಸಕ್ಸಸ್ ಸ್ಟೋರಿನ ಶೇರ್ ಮಾಡಿದ್ದಾರೆ ನಮ್ಮ ಜೊತೆಗೆ. ಸೊ ಥ್ಯಾಂಕ್ ಯು ಸೋ ಮಚ್ ರಾಜಶ್ರೀ ಅವರೇ, ನೀವು ನಮ್ಮ ಜೊತೆ ನಿಮ್ಮದು ಸಕ್ಸಸ್ ಸ್ಟೋರಿನ ಶೇರ್ ಮಾಡ್ತಾ ಇರೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ನಿಮ್ಮ ಸಕ್ಸಸ್ ಸ್ಟೋರಿನ ಎಲ್ಲರ ಜೊತೆ ಹಂಚ್ಕೊಳ್ತಾ ಇದ್ದೀರಾ ಅಂತ ಕೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ರಾಜಶ್ರೀ ಅವ್ರು ಹೇಳ್ತಾರೆ, ಅವರು ಬ್ಯಾಂಗ್ಳೂರಲ್ಲಿರೋದು ಅವ್ರ ಫ್ಯಾಮಿಲಿ ಜೊತೆಗೆ. ಸೊ ನಾನು ನನ್ನ ಮ್ಯಾನಿಫೆಸ್ಟಿಂಗ್ ಜರ್ನಿನ ತುಂಬ ವರ್ಷಗಳಿಂದ ಮಾಡ್ತಾ ಇದ್ದೀನಿ, ಆದರೆ ಯಾವತ್ತೂ ಸಕ್ಸಸ್ ಕಾಣೇ ಇರಲಿಲ್ಲ. ನನಗೆ ತುಂಬ ಡಿಸೈರ್ಸ್ ಇತ್ತು, ಆಸೆಗಳಿತ್ತು, ಆದರೆ ಯಾವುದು ಪೂರ್ತಿ ಆಗ್ತಾ ಇರಲಿಲ್ಲ. ಹೇಗೆ ಮಾಡೋದು, ಏನು ಮಾಡೋದು, ಯಾವ ಟೆಕ್ನಿಕ್ ಯೂಸ್ ಮಾಡೋದು ಏನೂ ಗೊತ್ತಾಗ್ತಾ ಇರಲಿಲ್ಲ. ಸೊ ಎಲ್ಲ ಥರದಲ್ಲೂ ನಾನು ತುಂಬ ಡಿಸಪಾಯಿಂಟ್ ಆಗಿಬಿಟ್ಟಿದ್ದೆ. ಸೊ ನನಗೆ ತುಂಬ ಬೇಜಾರಾಗಿಬಿಟ್ಟಿತ್ತು. ಆವಾಗ ಒಂದಿನ ನಿಮ್ಮದು ವಿಡಿಯೋಗಳು ಸಿಕ್ತು. ಸೊ ನಾನು ನಿಮ್ಮ ವಿಡಿಯೋಗಳನ್ನೆಲ್ಲ ವಾಚ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲಿಂದ ಒಂದೊಂದೇ ಟೆಕ್ನಿಕ್ಸ್ನ ಹೇಗೆ ಅಂತ ಅರ್ಥ ಮಾಡಿಕೊಂಡು ಅಪ್ಲೈ ಮಾಡಿದೆ. ನಿಮ್ಮ ಹತ್ರನೂ ತುಂಬ ಸಲ ಕೇಳಿದ್ದೀನಿ, ಅದು ಹೇಗೆ ಮಾಡೋದು, ಇದು ಹೇಗೆ ಮಾಡೋದು ಅಂತ. ಸೊ ಪ್ರತಿ ಸಲ ನೀವು ಅದಕ್ಕೆ ಬೇಕಾಗೋ ಥರ ಆನ್ಸರ್ಸ್ನ ಕೊಟ್ಟಿದ್ದೀರ. ಆಮೇಲಿಂದ ನೀವು ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ, ಹಾಗೆ ನನಗೆ ಎಲ್ಲ ಕ್ಲಾರಿಫಿಕೇಷನ್ ಕೊಟ್ಟು ನಂದು ಜರ್ನಿನ ಸಕ್ಸಸ್ ಆಗೋ ಥರ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ರಾಜಶ್ರೀ ಅವರೇ. ಸೊ ನಾನು ಮ್ಯಾನಿಫೆಸ್ಟಿಂಗ್ ಜರ್ನಿ ಶುರು ಮಾಡೋಕ್ಕೆ ಮುಂಚೆ ತುಂಬ ಪ್ರಾಬ್ಲಮ್ಸ್ ಇತ್ತು. ಸೊ ಯಾವಾಗಲೂ ಪ್ರಾಬ್ಲಮ್ಸ್ ಬಗ್ಗೆನೇ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೆ. ಸೊ ಹಾಗಾಗಿ ನಂಗೆ ಬರೀ ಪ್ರಾಬ್ಲಮ್ಸೇ ಜಾಸ್ತಿ ಕಾಣ್ತಾಯಿತ್ತು. ಅದು ಇನ್ನೂ ಜಾಸ್ತಿ ಆಗ್ತಾ ಹೋಯಿತು ಪ್ರಾಬ್ಲಮ್ಸು. ಸೊ ಆಮೇಲಿಂದ ಯಾವಾಗ ನಿಮ್ಮ ವಿಡಿಯೋಸ್ ನೋಡೋಕ್ಕೆ ಶುರು ಮಾಡಿದೆ, ಆವಾಗ ಪಾಸಿಟಿವ್ ಥಿಂಕಿಂಗು ಶುರು ಮಾಡಿದೆ. ನಾನು ಅದ್ರ ಬಗ್ಗೆ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಶುರು ಮಾಡಿದೆ. ಆವಾಗಿಂದ ನಂದು ಮ್ಯಾನಿಫೆಸ್ಟಿಂಗ್ ಜರ್ನಿ ಈಸಿ ಆಯಿತು, ಮತ್ತು ನನ್ನ ಥಿಂಕಿಂಗು ಡಿಫ್ರೆಂಟ್ ಆಯಿತು. ನಾನು ಪಾಸಿಟಿವಾಗಿ ಥಿಂಕ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲಿಂದ ಯಾವುದೇ ಒಂದು ಸಿಚುವೇಶನ್ನನ್ನು ಕೂಡ ನಾನು ಪಾಸಿಟಿವ್ ಆಗಿ ಅದರಲ್ಲಿ ಏನಿದೆ ಅನ್ನೋದನ್ನು ಮಾತ್ರ ಗಮನಿಸ್ತಾ ಇದ್ದೆ ಹೊರತು ನೆಗೆಟಿವ್ ಕಡೆಗೆ ನಂದು ತಲೆ ಹೋಗ್ತಾನೇ ಇರಲಿಲ್ಲ. ಸೊ ಇದು ನನಗೆ ತುಂಬ ಅನುಕೂಲ ಮಾಡ್ತು. ಸೊ ನಿಮ್ಮ ವಿಡಿಯೋಸಲ್ಲಿ ಕಲ್ತಿದ್ದು ನಾನು ಪಾಸಿಟಿವ್ ಆಗಿ ಯಾವುದೇ ಸಿಚುವೇಶನ್ನು ಹೇಗೆ ನೋಡೋದು ಅಂತ ಅಂದ್ಕೊಂಡು. ಸೊ ಆಮೇಲೆ ನಾನೇನು ಮಾಡಿದೆ, ನಿಮ್ಮದು ಸ್ಕ್ರಿಪ್ಟಿಂಗ್ದು ಬಂದಾಗ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಆ ಟೆಕ್ನಿಕ್ಕು ಕೂಡ ಯೂಸ್ ಮಾಡಿದೆ. ಸ್ವಿಚ್ ವರ್ಡ್ಸ್ ಟೆಕ್ನಿಕ್ಕು ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ನಾನು ಆ ಟೆಕ್ನಿಕ್ಕನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದೆ ನನ್ನ ಲೈಫಲ್ಲಿ. ಸೊ ಇದು ಸೆಲ್ಫ್ ಟಾಕು ಆ ಟೆಕ್ನಿಕ್ ಯೂಸ್ ಮಾಡಿದೆ, ಅದು ತುಂಬ ಚೆನ್ನಾಗಿ ವರ್ಕ್ ಆಯಿತು. ಆಮೇಲೆ ಸ್ವಿಚ್ ವರ್ಡ್ಸು ತುಂಬಾ ಫ್ಯಾಂಟಾಸ್ಟಿಕ್ಕಾಗಿ ವರ್ಕ್ ಆಗೋಯಿತು ನಂದು ಲೈಫಲ್ಲಿ. ಸೊ ನೀವು ಹೇಳಿದ್ದು ಸ್ವಿಚ್ ವರ್ಡ್ಸ್ಗಳನ್ನೆಲ್ಲ ನಾನು ಯೂಸ್ ಮಾಡಿದೆ ನಂದು ಲೈಫಿಗೆ ಬೇಕಾಗೋ ಥರದಲ್ಲಿ. ಆಮೇಲೆ ನಾನು ನನ್ನ ಯಜಮಾನ್ರದ್ದು ಹೆಲ್ತಲ್ಲಿ ತುಂಬ ಪಾಸಿಟಿವ್ ಚೇಂಜಸ್ ಕಾಣಿಸ್ತು. ನನ್ನ ಮಕ್ಕಳದು ಅವ್ರದ್ದು ಲೈಫಲ್ಲೂ ಅಷ್ಟೇ, ಅವ್ರದ್ದು ಎಲ್ಲ ಸಣ್ಣ ಪುಟ್ಟದ್ದು ಏನೇನು ನನಗೆ ಆಗಬೇಕು, ಅವರಲ್ಲಿ ಡಿಸೈರ್ಸ್ ಇದೆ, ನನಗೆ ಅವ್ರು ಯಾವ ಥರ ಚೇಂಜ್ ಆಗಬೇಕು ಅಂತ ಅಂದ್ಕೊಂಡಿದ್ನೋ ಅದೆಲ್ಲ ಚೇಂಜಸ್ ಕಾಣಿಸ್ತು ಅವರಲ್ಲಿ. ಆಮೇಲೆ ನಾನು ರೇಖಿ ಮಾಸ್ಟರ್ ಆಗಬೇಕು ಅಂತ ಅಂದ್ಕೊಂಡು ತುಂಬ ವರ್ಷಗಳಿಂದ ಆಸೆ ಇಟ್ಕೊಂಡಿದ್ದೆ. ಸೊ ಅದಕ್ಕೂ ಅಷ್ಟೇ ನನಗೆ ಆಪರ್ಚುನಿಟಿಗಳು ಕಾಣಿಸ್ತು. ಯಾವ ಥರ ನಾನು ರೇಖಿನಲ್ಲಿ ನಾನು ಮುಂದೆ ಹೋಗ್ಬೋದು, ಯಾವ ಥರ ಅದಕ್ಕೆ ಬೇಕಾಗೋ ಥರ ಕೋರ್ಸ್ಗಳು ಮಾಡ್ಕೊಳ್ಬೋದು, ಹೇಗೆ ಅದನ್ನು ಜನಗಳಿಗೆ ಅಟ್ರ್ಯಾಕ್ಟ್ ಮಾಡಿ ನಾನು ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದು ಕೂಡ ಗೊತ್ತಾಯಿತು. ಸೊ ಹಾಗೆ ಎಲ್ಲ ನಂದು ಲೈಫಲ್ಲಿ ಪಾಸಿಟಿವ್ ಆಗೋಕ್ಕೆ ಶುರುವಾಯಿತು. ಅದು ಸ್ವಿಚ್ ವರ್ಡ್ಸನ್ನು ನಾನು ಬರೆದು 11 ದಿನ ಆಗಿತ್ತಷ್ಟೇ. ಸೊ ಈ ಚೇಂಜಸ್ಸು ನೋಡೋಕ್ಕೆ ನನಗೆ ಸಿಕ್ತು. ಸೊ ಈಗ ನಾನು ರೇಖಿ ಮಾಸ್ಟರ್ ಆಗಿದ್ದೀನಿ, ಎಲ್ಲರಿಗೂ ಹೆಲ್ಪ್ ಮಾಡ್ತಾಯಿದ್ದೀನಿ. ನಾನು ರೇಖಿನ ಹೇಳ್ಕೊಟ್ಟು ಯೋಗನೂ ಹೇಳ್ಕೊಡ್ತೀನಿ ನಾನು. ಆಮೇಲೆ ನಮ್ಮ ಯಜಮಾನ್ರಲ್ಲೂ ತುಂಬಾ ಹೆಲ್ತ್ ಚೇಂಜಸ್ ಇದೆ. ಮಕ್ಕಳು ಕೂಡ ಎಜುಕೇಷನ್ ಬಗ್ಗೆ ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ಲೈಫಲ್ಲಿ ತುಂಬ ಒಂದು ಉತ್ಸಾಹ ಇಟ್ಕೊಂಡಿದ್ದಾರೆ. ಸೊ ನನ್ನ ಲೈಫಲ್ಲಂತೂ ನಿಮ್ಮದು ಸ್ವಿಚ್ ವರ್ಡ್ಸ್ ಟೆಕ್ನಿಕ್ಕು, ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ಕು, ಮ್ಯಾನಿಫೆಸ್ಟಿಂಗ್ ಜರ್ನಿ ಎಲ್ಲನೂ ತುಂಬ ಸಕ್ಸಸ್ ಕೊಟ್ಟಿದೆ. ಅದಕ್ಕೆ ನಾನು ನಿಮ್ಗೆ ಯಾವಾಗಲೂ ಕೃತಜ್ಞರಾಗಿರ್ತೀನಿ. ನಾನು ನನಗೆ ಗೊತ್ತಿರೋ ಒಂದು 4 ಜನಕ್ಕೂ ನಿಮ್ಮ ವಿಡಿಯೋಸ್ನ ಶೇರ್ ಮಾಡ್ತೀನಿ. ಆಮೇಲಿಂದ ನೀವು ಹೇಳ್ಕೊಟ್ಟಿರೋ ಟೆಕ್ನಿಕ್ಸನ್ನೆಲ್ಲ ಪಾಸಿಟಿವಾಗಿ ಥಿಂಕ್ ಮಾಡಿ ಅಂತ ಹೇಳಿ ಬೇರೆಯವರಿಗೂ ನಾನು ತುಂಬ ಬೂಸ್ಟ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಅವರು ಹೇಳಿದ್ದಾರೆ. ಥ್ಯಾಂಕ್ ಯು ರಾಜಶ್ರೀ ಅವರೇ, ಈ ನಿಮ್ಮದು ಸಕ್ಸಸ್ ಸ್ಟೋರಿನ ನಮ್ಮ ಜೊತೆ ಎಲ್ಲ ಶೇರ್ ಮಾಡಿದ್ದಕ್ಕೆ. ಸೊ ನಿಮ್ಮ ಜರ್ನಿ ಇದೇ ಥರನೇ ಚೆನ್ನಾಗಾಗಲಿ, ನಿಮ್ಮ ಫ್ಯೂಚರು ಇನ್ನೂ ತುಂಬ ಚೆನ್ನಾಗಾಗಲಿ ಅಂತ ಹೇಳಿ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.